ರೈತರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥ ತಂತಿ ಬೇಲಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋ ಮುಖಾಂತರ ನಮಗೆ ಬಂದರೆ ನಾವು ಅವ್ರಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ವರ್ಕ್ ಮಾಡಿಕೊಡ್ತೀವಿ. ರೈತರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥ ತಂತಿ ಬೇಲಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಹಾಕ್ತಾರೆ, ಅದರಿಂದ ನಮ್ಗೆ ಏನು ಉಪಯೋಗ ಇದೆ ಅಂತ ಹೇಳೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸರ್ ಯಾವ ಊರಿನವರು? ನಾವು ಅರೆಕಲ್ದೊಡ್ಡಿ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಸರ್ ಇದೆಲ್ಲ ನೀವೇನಾ ಮಾಡಿಸೋದು? ನಾವೇ ಮಾಡ್ತಾ ಇದ್ದೀವಿ. ಆಳುಗಳು ಮಾಡ್ತಾವ್ರೆ. ಹಾಂ ಸರ್. ನಾವೇ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ಕೆಲಸನ ನೀವು? ನಾವು ಇದು ಒಂದು 15-20 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಾ ಸರ್? ಇದರಿಂದ ಸೇಫ್ಟಿ ಏನು ಅಂತ? ಮೇಡಮ್ ಇದು ಊರಿಂದ 2 ಕಿಲೋಮೀಟರ್ ಇದೆ ಅವ್ರ ಊರು. ಹಾಂ ಸರ್. 2 ಕಿಲೋಮೀಟರ್ ಊರಿದೆ. ಇಲ್ಲೆಲ್ಲ ತೆಂಗಿನ ಮರ ತೋಟ ಇದೆ. ಹಾಂ. ಅವ್ರು ಬರೋಕ್ಕಾಗಲ್ಲ. ಅದರಿಂದ ಇಲ್ಲಿ ಏನಾಯ್ತದೆ ಅಂದ್ರೆ ಕಾಯಿ ಎಲ್ಲ ಹೋಗ್ತಾ ಇದೆ. ಅದರಿಂದ ಅವರು ಈಗ 2 ಎಕರೆಗೆ ಸೇಫ್ಟಿಯಾಗಿ ತಂತಿ ಬೇಲಿ, ಮೆಸ್ಸು ಮತ್ತೆ ಇದು ಮಾಡ್ತಾವ್ರೆ. 8 ಅಡಿ ಕಲ್ಲು ಹಾಕ್ತಾ ಇದ್ದೀವಿ. 6 ಅಡಿ ಮೆಸ್ಸು. ಒಳಗಡೆ 2 ಅಡಿ ಹೋಗಿದೆ. ಇನ್ನು 6 ಅಡಿ ಮೇಲಕ್ಕೆ ನಿಂತದೆ. 6 ಅಡಿ ಮೆಸ್ ಹಾಕಿದ್ದೀವಿ. ಅಂದ್ರೆ ಏನು ಕದಲ್ಸಿದ್ರು ಕದಲಲ್ಲ ಅಂತ? ಏನಾಗಲ್ಲ. ಯಾವ ಪ್ರಾಣಿಗಳು ಬಂದ್ರು ಏನು ಭಯ ಇಲ್ಲ? ಏನಿಲ್ಲ. ಟೆಸ್ಟ್ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದಾರೆ. ಯಾವ್ದು ಬಿಗಿ ಇಲ್ಲ, ಯಾವ್ದು ಬಿಗಿ ಐತೆ, ಏನ್ ಮಾಡ್ತಾವ್ರೆ ಅಂತ ನಾವು ಬಂದು ನಿಂತ್ಕೊಂಡು ನೋಡ್ತಾ. ಅಂದ್ರೆ ರೈತರ ರಕ್ಷಣೆಗೆ ಬೇಲಿ ಬೇಕೇ ಬೇಕು. ಈಗ ಅಕ್ಕಪಕ್ಕ ಮತ್ತೆ ಲ್ಯಾಂಡ್ ರಕ್ಷಣೆಗೋಸ್ಕರ ಬೇಕು. ಅಂದ್ರೆ ಏನು ತೆಂಗಿನಕಾಯಿಗಳೆಲ್ಲ ಬೀಳ್ತವೆ, ಯಾರಾದ್ರೂ ಬೇರೆಯವ್ರು ಎತ್ಕೊಂಡು ಹೋಗ್ತಾರೆ, ಇಲ್ಲ ಒಳಗಡೆ ಪ್ರಾಣಿ ಪಕ್ಷಿಗಳು ನುಗ್ಗಿ ಏನಾದ್ರು ಮಾಡ್ತವೆ ಅಂತ ನಿಮ್ಗೂ ಸೇಫ್ಟಿ. ಎಲ್ಲ ತೋಟಕ್ಕೂ ರಕ್ಷಣೆ, ನಮ್ಮ ಅವ್ರ ಲ್ಯಾಂಡ್ಗೂ ರಕ್ಷಣೆ. ಓನರ್ ಇಲ್ಲ ಅಂದ್ರು ಇದೇ ಸೇಫ್ಟಿ. ತಂತಿಗಳೇ ಸೇಫ್ಟಿ, ಬೇಲಿ ತಂತಿಗಳಲ್ವಾ ಸರ್? ಇದ್ರಲ್ಲಿ ಎಷ್ಟು ವಿಧಗಳಿದಾವೆ ಸರ್? ಯಾವ ತರದ್ದು ಹಾಕೊಡ್ತೀರಾ ನೀವು? ಅವ್ರಿಗೆ ಯಾವ ತರ ಬೇಕು ಅಂದ್ರೆ ಆ ತರ ಎಲ್ಲ ಮಾಡ್ತೀವಿ. ಈಗ 5 ಲೈನ್ ತಂತಿ ಹಾಕ್ತಾ ಇದೀವಿ, ಟಾಟಾ ತಂತಿ. ಅಂದ್ರೆ ಇದು ನಾನ್ ಕೇಳ್ತಾ ಇರೋದು ಇದು ಚೈನ್ ತಂತಿ ಅಂತ ಅನ್ಸತ್ತೆ. ಚೈನ್ ಲಿಂಕು ಮತ್ತೆ ಬ್ಲೇಡ್ ಲಿಂಕು ಆ ತರ ಎಲ್ಲ ಬರುತ್ತೆ ಅಲ್ವಾ ಸರ್? ಅದು ಮುಳ್ ತಂತಿಗಳು, ಬ್ಲೇಡ್ ತಂತಿಗಳು ಅವೆಲ್ಲ ಮಾಡ್ಕೊಡ್ತೀರಾ ಸರ್ ನೀವು? 6 ಲೈನ್ ತಂತಿ ಹಾಕ್ತಿವಿ. ಅಡಿ ಕಲ್ಲು ಅದು ಇದು ತಂತಿ ಬೇಲಿ ಬರುತ್ತೆ. ಹಾ ಸರ್. ಚೈನ್ ಲಿಂಕ್ ಮೆಸ್ಸು ಒಂದು 4 ಲೈನ್ ತಂತಿ ಹಾಕಿ ಚೈನ್ ಲಿಂಕ್ ಮೆಸ್ ಹಾಕಿ ಮಾಡ್ಕೊಡ್ತೀವಿ. ಬ್ಲೇಡ್ ತಂತಿಗಳು ಮಾಡ್ಕೊಡ್ತೀರಾ? ಮತ್ತೆ ವಾಲ್ ಕಾಂಪೌಂಡು ಮಾಡ್ತೀವಿ. ಎಲ್ಲ ತುಂಬಾ ಭದ್ರವಾಗಿರುತ್ತೆ ಅಲ್ವಾ ಸರ್ ನಿಮ್ದೆಲ್ಲ? ತುಂಬಾ ಸೇಫ್ಟಿ. ಒಂದು ಪ್ರಾಣಿನೂ ಬರೋಕ್ಕಾಗಲ್ಲ, ಯಾರು ಮನುಷ್ಯರು ಬಂದು ಇಲ್ಲೇನು ತಗೊಂಡು ಹೋಗೋಕ್ಕಾಗಲ್ಲ. ಆ ಥರ ಸರ್ ಕೆಲಸಗಾರರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರಾ ನಿಮ್ಮ ಹತ್ರ? ಮಾಡ್ತಾ ಇದ್ದಾರೆ. ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ, ಒಳ್ಳೆ ನೀಟಾಗಿ ಮಾಡ್ತಾರೆ. ಲೈನ್ ನೋಡಿ ಯಾವ ತರ ಇದೆ ಅಂತ ನೋಡಿ. ಇಲ್ಲಿಂದ ಅಲ್ಲಿ ಗಂಟ್ಲು ಒಂದು 2 ಲೈನ್ ಮೇಲೆ 2 ಲೈನ್ ತಂತಿ ಹಾಕಿದ್ರೆ ತುಂಬಾ ಸ್ಟ್ರೆಂತ್ ಆಗಿ ಬರುತ್ತೆ. ಸರ್ ಯಾವುದೇ ಕಡೆ ಲೊಕೇಶನ್ ಇಂದ ಬಂದ್ರು ಆರ್ಡರ್ಸ್ ಸಿಕ್ಕಿದ್ರು ನೀವು ಮಾಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಮಾಡ್ತೀವಿ. ಮತ್ತೆ ಆಂಧ್ರ, ತಮಿಳುನಾಡು ಎಲ್ಲ ಆಲ್ ಓವರ್ ಎಲ್ಲೇ ಸಿಕ್ಕಿದ್ರು ಮಾಡ್ತೀರಾ? ನಾವೀಗ ಜಾಸ್ತಿ ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ ಮಾಡ್ತಾರೆ. ಈಗೆಲ್ಲ ಇಲ್ಲಿ ನಮ್ಮ ಊರ್ ಪಕ್ಕನೇ ಇದು. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಎಲ್ಲ ಸೇಫ್ಟಿ ಇಂಪಾರ್ಟೆಂಟ್. ಕಂಬ ಎಲ್ಲ ಕೋಲಾರದಿಂದನೇ, ಹೊಸಪೇಟೆಯಿಂದ ತರಿಸ್ತೀವಿ, ಬಳ್ಳಾರಿಯಿಂದ ತರಿಸ್ತೀವಿ, ಮತ್ತೆ ಕೋಲಾರಿಂದ. ಏನು ಮೆಟೀರಿಯಲ್ ಹೇಳಿರ್ತೀವಿ ಕಸ್ಟಮರ್ಗೆ ಅದನ್ನೇ ಹಾಕೋದು ನಾವು. 10 ಗೇಜು ಟಾಟಾ ತಂತಿ ಅಂತ ಹೇಳ್ತೀವಿ, ಅದೇ ಏನ್ ಹೇಳಿರ್ತೀವಿ ಅದನ್ನ 10 ಗೇಜ್ ಮೆಸ್ಸೇ ಹಾಕ್ತೀವಿ. ಅಂದ್ರೆ ಯಾವುದೇ ತರ ಮೋಸ ಮಾಡಲ್ಲ. ಅವ್ರಿಗೆ ಯಾವ್ದು ಹೇಳಿರ್ತೀರೋ ಕಸ್ಟಮರ್ಸ್ಗೆ ನೀವು ಅದನ್ನೇ ಹಾಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಈಗ ಬಂದೇ ಇಲ್ಲ. ಒಂದೇ ಒಂದ್ ದಿನ ಬಂದಿರೋದು ಎಲ್ಲ ನಾವೇ ಮಾಡ್ತಾ ಇದೀವಿ. ಈಗ ಬರ್ತೀನಿ ಅಂತವ್ರು ಇನ್ನೊಂದು ಅರ್ಧ ಗಂಟೆ 1 ಗಂಟೆಲಿ. ಅಂದ್ರೆ ನೀವು ಕೆಲಸ ಕೈ ಹಿಡ್ದಿರೋ ಹತ್ರ ಓನರ್ಗಳು ಬಂದೇನು ನೋಡಲ್ಲ, ಅಷ್ಟು ನಂಬಿಕೆ ಇದೆ ಅವ್ರಿಗೆ ನಿಮ್ಮ ಮೇಲೆ ಅಂತ. ನೋಡಿದ್ರ ವೀಕ್ಷಕರೇ, ಈ ತಂತಿಯಿಂದ ಉಪಯೋಗ ಏನು ಅಂತ ಹೇಳಿದ್ರೆ, ಇವರು ಬೆಳೆದಂಥ ಬೆಳೆಗಳಿಗೆ ಯಾವುದೇ ಥರ ಪ್ರಾಣಿಗಳು ಒಳಗಡೆ ಬರಲ್ಲ. ಅದು ಕಳ್ಳರ ಕಾಟ ಬೇರೆ ಇರುತ್ತೆ ಹಳ್ಳಿಗಳ ಕಡೆ. ಕಳ್ಳರ ಕಾಟ ಅಂದರೆ ಏನು, ಓನರ್ಸ್ ಇಲ್ಲ ಅಂದರೆ ಒಳಗಡೆ ನುಗ್ಗಿ ಏನು ಬೇಕೋ ಅದನ್ನು ಕಿತ್ಕೊಂಡು ಹೋಗೋ ಥರ, ಆ ಥರ ಎಲ್ಲ ಮಾಡ್ತಾರೆ ಹಳ್ಳಿಗಳ ಕಡೆ. ಅದು ಸಾಮಾನ್ಯ, ನಡೆಯುತ್ತೆ. ಸೊ ಆ ಥರ ಏನೂ ಆಗಬಾರ್ದು. ರೈತ ಬೆಳೆದಂಥ ಬೆಳೆಗೆ ಒಂದು ಭದ್ರತೆ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರ ಆದರೂ ಏನು ಮಾಡ್ತಿದ್ದಾರೆ, ಈ ತಂತಿ ಬೇಲಿಗಳ ಹಾಕಿಸ್ಕೊತಾ ಇದ್ದಾರೆ. ಈ ತಂತಿ ಬೇಲಿಗಳಿಂದ ತುಂಬ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜಮೀನು ಒತ್ತುವರಿ, ಇವಾಗ ಅಣ್ಣ ತಮ್ಮಂದಿರು ಜಗಳ ಇರುತ್ತೆ. ಅಣ್ಣ ತಮ್ಮಂದಿರು ಎಲ್ಲೆಲ್ಲೂ ಜಗಳ ಯಾರು ಆಡಲ್ಲ, ಇಲ್ಲಿ ಪ್ರತಿಯೊಂದು ಕಡೆನೂ ನಡೆಯುತ್ತೆ. ಈ ಥರ ಸರ್ವೆ ಮಾಡಿಸ್ಕೊಂಡು ಅವ್ರವ್ರ ಭಾಗಕ್ಕೆ ಅವ್ರವ್ರು ಈ ಥರ ತಂತಿ ಬೇಲಿಗಳನ್ನು ಹಾಕಿಸ್ಕೊಂಬಿಟ್ರೆ ಯಾವುದೇ ಥರ ಸಮಸ್ಯೆಗಳು ಇರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಈ ಥರ ತಂತಿ ಬೇಲಿಗಳನ್ನ ಹಾಕ್ತಾ ಇದ್ದಾರೆ. ಇವ್ರ ಹತ್ರ 3 ಥರ 4 ಥರ ತಂತಿ ಬೇಲಿಗಳು ಸಿಗುತ್ತೆ. ಅಂದರೆ ಒಂದು ಬ್ಲೇಡ್ ತಂತಿ ಬೇಲಿ ಅಂತ ಬರುತ್ತೆ, ಒಂದು ಚೈನ್ ತಂತಿ ಬೇಲಿ ಅಂತ ಬರುತ್ತೆ, ಒಂದು ಚೈನ್ ಲಿಂಕ್, ಮತ್ತು ಇನ್ನೊಂದು
ತಂತಿಗಳು ಅಂತ ಬರುತ್ತೆ, ಇಷ್ಟನ್ನು ಇವರು ಹಾಕ್ಕೊಡ್ತಾರೆ. ಬೇರೆ ಥರ ನಿಮಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಅವರು ಹಾಕ್ಕೊಡೋದಕ್ಕೆ ರೆಡಿ ಇದ್ದಾರೆ. ಮತ್ತು ಯಾವುದೇ ಥರ ಮೋಸ ಇಲ್ಲ ಇವ್ರ ಹತ್ರ. ನೋಡಿ, ಅವ್ರು ಯಾವುದು ಥರ ಹೇಳಿರ್ತಾರೋ, ಯಾವ ಥರ ಕಂಪ್ನಿದು ಹೇಳಿರ್ತಾರೋ ಸೇಮ್ ಅದೇ ಕಂಪ್ನಿದೇ ಅವ್ರು ಮಾಡಿಕೊಡ್ತಾರೆ. ಓನರು ಬಂದು ಇಲ್ಲಿ ನಿಂತು ನೋಡೋವಂಥ ಅವಶ್ಯಕತೆನೇ ಇರಲ್ಲ. ಅವರು ಓನರ್ ಬಂದೇ ಇಲ್ವಂತೆ ಈಗ ಇಲ್ಲಿ. ಅವ್ರಿಗೆ ಬಂದು ನೋಡಿ ಇದೇ ಸರಿನಾ, ಇದು ಚೆನ್ನಾಗಿದೆಯಾ ಇಲ್ವಾ ಆ ಥರ ಯಾವುದು ಕೇಳೋದು ಇಲ್ವಂತೆ. ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ನಂಬಿಕೆಯಿಂದ ಇವರು ಕೆಲಸ ಮಾಡಿಕೊಡ್ತಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಸ್ಕ್ರೀನಲ್ಲಿ ತೋರಿಸ್ತಿರೋಂಥ ನಂಬರಿಗೆ ಕಾಲ್ ಮಾಡಿ. ಸರ್, ಹಾಗಾದರೆ ನಿಮ್ಮ ಹತ್ರ ಕೆಲಸ ಮಾಡ್ತಿರೋ ಕೆಲಸಗಾರರು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣವಾ? ಬನ್ನಿ ಸರ್, ನೋಡೋಣ. ಬನ್ನಿ ಸರ್. ನೋಡಿ ಮೇಡಮ್ ಅವರೇ, ನೀವು ಕೇಳಿದ್ರಲ್ಲ ಯಾವ ಥರ ಕೆಲಸ ಮಾಡ್ತಾವ್ರೆ ಅಂತ. ನೋಡಿ ವೀಕ್ಷಕರೇ, ನೀವೀಗ ಗಮನಿಸ್ಬೋದು ಯಾವ ಥರ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ. ನೋಡಿ ವೀಕ್ಷಕರೇ, ಯಾವ ಥರ ಸೇಫ್ಟಿ ಇದೆ, ಎಷ್ಟು ನೀಟಾಗಿ, ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ. ಯಾವ ಕಡೆನೂ ಬಿದ್ದಾಡಲ್ಲ. ತಂತಿ ಆಗ್ಲಿ, ಲೆಸ್ ಆಗ್ಲಿ, ಕಲ್ಲಾಗ್ಲಿ, ಏನಾಗ್ಲಿ ಮೇಡಮ್ ಅವರೇ, ನೋಡಿ ಈ ತರ ಇಟ್ಕೋತಾರೆ. ಅಲ್ಲೊಬ್ರು ಇಲ್ಲೊಬ್ರು ಇಟ್ಕೊಂಡಿರ್ತಾರೆ ರಾಡ್ ಹಾಕೊಂಡು. ಅಂದ್ರೆ ತುಂಬಾ ಟೈಟ್ ಮಾಡಿ, ಟೈಟ್ ಮಾಡಕ್ಕೆ ಟೈಟ್ ಮಾಡಿ ಅವರು ಫಿಟ್ ಮಾಡ್ತಾರೆ ಅಂತ. ಎಲ್ಲಾರು ಇಟ್ಕೊಂಡು ಈಗ ಅದಾದಾಗ ಈ ತರ ತಂತಿ ಹಾಕಿ ಕಟ್ತಾರೆ. ಈ ತರ ನೋಡಿ ಯಾವ ತರ ಮಾಡ್ತಾ ಇದ್ದೀವಿ. ಫುಲ್ ಬಿಗಿ ಬರ್ತದೆ. ನೋಡಿದ್ರೆ ವೀಕ್ಷಕರೇ, ಒಂದು ಪ್ರಾಣಿ ಆಗಲಿ, ಒಬ್ಬ ಮನುಷ್ಯ ಆಗಲಿ, ಎಷ್ಟೇ ನಾವು ಫೋರ್ಸಾಗಿ ಮಾಡಿದ್ರು, ತಳ್ಳಿ ಇದು ಮಾಡಿದ್ರು ಅದು ಸ್ವಲ್ಪನೂ ಮುಂದೆ ಹೋಗಲ್ಲ. ಈ ಕಡೆ ಆ ಕಡೆ ಏನು ಇದಾಗಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸನ. ಈಗ ಸರ್, ಈ ಲೇಬರ್ಗಳ ಬಗ್ಗೆ ಸ್ವಲ್ಪ ಏನಾದರೂ ತಿಳಿಸ್ಕೊಡಿ ಸರ್ ವೀಕ್ಷಕರಿಗೆ. ಇವರು ಶೇಖರ್ ಅಂತ ಟೀಮ್ ಇದು ಲೀಡರು. ಹಾಂ ಸರ್. ತುಂಬಾ ಕೆಲಸ ಚೆನ್ನಾಗಿ ಮಾಡಿಸ್ತಾರೆ. ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಇವರೇನೆ ನಮ್ ಕೆಲಸ ಮಾಡೋರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಲೇಬರ್ ಹೇಳಲ್ಲ ನಾವು, ನಮ್ಮ ಇವರೇ ನಮ್ ಕೆಲಸ. ನಿಮ್ಮಲ್ಲಿ ಒಬ್ರು ಅಂತ ಹೇಳ್ತೀರಾ ಅವರನ್ನ? ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಅಂತ. ಶೇಖರ್ ಅಂತ. ನೀವು ಯಾವ ಊರ್ನವ್ರು ಸರ್? ನಮ್ದು ಆಂಧ್ರ ಸೈಡ್. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? 20 ವರ್ಷದಿಂದ. 20 ವರ್ಷದಿಂದ ಮಾಡಿ. ನಿಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ ಸರ್? ನಾವೆಲ್ಲ 12 ಜನ ಇದ್ದೀವಿ. ನಿಮ್ದು ಟೀಮ್ ಒಂದು ಅಂದ್ರೆ ಎಲ್ಲೇ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಹೋಗಿ ಮಾಡ್ಕೊಡ್ತೀರಾ? ಎಷ್ಟು ಎಕರೆ ಇದ್ರು ಮಾಡ್ಕೊಡ್ತೀರಾ? 3 ಎಕರೆ ತನಕ 100 ಎಕರೆ ಇರಲಿ ಮಾಡ್ಕೊಡ್ತೀರಾ ಸರ್? ಒಂದು 5 ಎಕರೆ ಪ್ಲಾಟು 3 ದಿನ 4 ದಿನದಲ್ಲಿ ಮುಗಿಸ್ಕೊಡ್ತಾರೆ. ಆ ಥರ ವರ್ಕ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬಂದು ರಮೇಶ್ ಅಂತ ಸರ್. ಇದು ಎಲ್ಲ ಯಾವ ಥರ ಇದೆ, ಎಷ್ಟು ಸ್ಟ್ರಾಂಗ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ. ನೋಡಿ, ಕಲ್ಲು ಇದು 8 ಅಡಿ ಕಲ್ಲು. 8 ಅಡಿ ಕಲ್ಲು. 5 ಇಂಚು 4 ಇಂಚು ಇದಿರುತ್ತೆ. ಹಾಂ ಸರ್. ಅದ್ರದ್ದು ಥಿಕ್ನೆಸ್. ಹಾಂ ಸರ್. ತಂತಿ ಸರ್? ಮತ್ತೆ ಅಲ್ಲಿ ಬಂದು ಮೆಸ್ಸು ಅದು. ಹಾಂ ಸರ್. ಮೆಸ್ ನೋಡಿ 10 ಗೆ ಇದು ನಾವೆಲ್ಲ ಒರಿಜಿನಲ್ ಮೆಸ್ಸನ್ನೇ ಹಾಕೋದು. ಸರ್, ಕ್ಲೈಂಟ್ಸಿಗ ಮೀಟ್ ಆಗೋಣ ಅಂತ ಬನ್ನಿ ಅಂತ ಕರೀತಾರೆ, ಅದು ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಈಗ ಫೋನ್ ಮುಖಾಂತರ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಈ ಒಂದು ಇದಕ್ಕೆ ಈ ರೈಟ್ ಅಂತ ಹೇಳ್ತೀವಿ. ಅವ್ರಿಗೂ ನಮಗೂ ರೈಟ್ ಓಕೆ ಆಗಿ ಅವ್ರು ಆವಾಗ ಅವ್ರ ಅಡ್ರೆಸ್ಗೆ ಬನ್ನಿ ಅಂದ್ರೆ ಅವರು 300-400 ಕಿಲೋಮೀಟರ್ 200 ಕಿಲೋಮೀಟರ್ ಇಂದ ಫೋನ್ ಮಾಡಿರ್ತಾರೆ. ನಾವು ಸುಮ್ಮನೆ ಅಲ್ಲಿಗಂಟು ಹೋಗಿ ಸುಮ್ಮನೆ ವಾಪಸ್ ಖಾಲಿ ಬರೋ ಬದಲು ಫೋನ್ ಮುಖಾಂತರನೇ ರೈಟ್ ಓಕೆ ಮಾಡ್ಕೋತೀವಿ. ಅವ್ರು ಓಕೆ ಆಯ್ತು ಬನ್ನಿ ಅಡ್ವಾನ್ಸ್ ಮಾಡ್ತೀವಿ ಅಂದ್ರೆ ನಾವು ಹೋಗಿ ಅವ್ರನ್ನ ಮುಖಾಂತರ ಹೋಗಿ ಮೀಟ್ ಆಗಿ ಆ ಲ್ಯಾಂಡ್ ಅಳತೆ ಮಾಡಿ ಇಷ್ಟು ಕೊಡೇಶನ್ ಅಂತ ಕೊಡ್ತೀವಿ. ಅವಾಗ ಅವ್ರೇನೋ ಅಡ್ವಾನ್ಸ್ ಮಾಡಿದ್ರೆ ನಾವು ಬಂದು ಮತ್ತೆ ಕೆಲಸ ಮಾಡ್ಕೊಡ್ತೀವಿ. ಕ್ಲೈಂಟ್ಸ್ ಅವ್ರು ಹೇಳ್ತಿದ್ದಾರೆ ಸುಮ್ಮನೆ ಮೀಟ್ ಮಾಡೋಣ ಬನ್ನಿ ಅಂತ. ದಯವಿಟ್ಟು ಕರಿಯಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವರು 300-400 ಕಿಲೋಮೀಟರ್ ಆಗಲಿ, ಇಲ್ಲ ಇಲ್ಲಿಂದ ಬ್ಯಾಂಗ್ಳೂರ್ಗೆ, ಇದು ಮಂಡ್ಯದಿಂದ ಬ್ಯಾಂಗ್ಳೂರ್ಗೆ ಬರೋದು ತುಂಬ ಕಷ್ಟ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ ಪಕ್ಕ ನೀವು ಇಲ್ಲಿ ಆರ್ಡ್ರ್ ಕೊಡ್ತೀರಾ ಅನ್ನೋ ಕಾನ್ಫಿಡೆನ್ಸಲ್ಲಿ ನೀವಿದ್ರೆ, ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀವಿ. ಆ ನಂಬಿಕೆ ನಿಮಗಿದ್ರೆ ಅವ್ರನ್ನ ಕರೆಸಿ ಮೀಟ್ ಮಾಡಿ ಅಡ್ವಾನ್ಸ್ ಮಾಡಿ ನಿಮ್ಮ ಕೆಲಸ ನೀವು ಮಾಡಿಸ್ಕೊಳ್ಳಿ. ನಮಸ್ತೆ. ನಾನು ನಿಮಗೆ ತೋರಿಸ್ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಇದ್ರ ಅವಶ್ಯಕತೆ ಇದ್ದೇ ಇರುತ್ತೆ.
ಸೊ ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇರೋದ್ರಿಂದ ಸ್ಕ್ರೀನ್ ಮೇಲೆ ತೋರಿಸಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ತುಂಬ ಚೆನ್ನಾಗೇ ಕೆಲಸ ಮಾಡಿಕೊಡ್ತಾರೆ.